ಸ್ವಾಮೀಜಿಯ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ಬಟ್ ಆ ಸ್ವಾಮಿ ಹೇಳ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಆ ಸಂತ್ರಸ್ತ ಮಹಿಳೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಆ ಮಹಿಳೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಹೌದು, ರಾಯಚೂರಿನ ಮಠಾಧೀಶರೊಬ್ಬರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಹೌದು, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿರೋ ಪ್ರಣವ ಪಂಚಾಕ್ಷರಿ ಗುರುಪೀಠ ಮಠದ ಪೀಠಾಧಿಪತಿ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಸ್ವಾಮಿಯ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಪ್ರಕರಣದ ಸಂತ್ರಸ್ತೆ ಮೂಲತಃ ಆಂಧ್ರ ಪ್ರದೇಶದವರು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಸ್ವಾಮಿಗಳು ಅನುಷ್ಠಾನದಲ್ಲಿದ್ದಾಗ ಮಹಿಳೆ ಮಠದ ಸೇವೆಗೆ ಮುಂದಾಗಿದ್ರು. ಅದರಂತೆ ಕಳೆದ 6 ತಿಂಗಳ ಹಿಂದೆ ಸುಲ್ತಾನಪುರ ಮಠಕ್ಕೆ ಆ ಮಹಿಳೆ ತನ್ನ ಅಪ್ರಾಪ್ತ ಮಗಳೊಟ್ಟಿಗೆ ಬಂದು ವಾಸ್ತವ್ಯ ಹೂಡಿದ್ಲು. ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಸಂತ್ರಸ್ತ ಮಹಿಳೆ ಗಬ್ಬೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದಾದ ಬಳಿಕ ಮಹಿಳೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇನ್ನು ಈ ವಿವಾದ ಬೆಳಕಿಗೆ ಬರ್ತಿದ್ದಂತೆ ಭಕ್ತರು, ಸಮುದಾಯದ ಮುಖಂಡರಲ್ಲಿ ಆತಂಕ ಹುಟ್ಟಿಸಿದೆ. ಈ ಬಗ್ಗೆ ಸಮುದಾಯದ ಮುಖಂಡರು ಸ್ಪಷ್ಟನೆ ನೀಡಿದ್ದಾರೆ. ಎಲ್ಲ ಸುಳ್ಳು ಅಂತಕ್ಕಂಥ ಪೂಜ್ಯರು ಅವರಲ್ಲ ಅಂತಕ್ಕಂಥ ನಾವು ಸಭೆಗಳಲ್ಲಿ ಇಲ್ಲಿ ಶಾಮನೂರು ಶಿವಶಂಕರಪ್ಪನಂತವರು ಹಿರಿಯ ವಯಸ್ಸಿನ ಮುತ್ಸದ್ದಿಗಳು ಅವರು ಕೂಡ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಮ್ಮ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಪರಿಸರ ಮತ್ತು ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಸರ್ ಅವರು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಹಾಗೇನೆ ಎಲ್ಲ ಶಂಕರ್ ಬಿದ್ರಿಯವರು ಕೊಟ್ಟಿದ್ದಾರೆ. ಅನೇಕ ಏನದಲ್ಲ ಸೆಲೆಬ್ರಿಟಿಗಳು ಇಲ್ಲಿ ಬಂದು ಆಶೀರ್ವಾದವನ್ನು ಪಡೆದಂಥದ್ದು. ಜೊತೆಗೆ BS ಪರಮಶಿವನ್ ಅಂತವರು ನಮ್ಮ ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರು ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತ್ರಿವಿಧ ದಾಸೋಹವನ್ನು ಮಾಡ್ತಕ್ಕಂಥವ್ರು. ವಸತಿ ಇರಬಹುದು, ಊಟ ಇರಬಹುದು, ಅವ್ರಿಗೆಲ್ಲವನ್ನು ಶಿಕ್ಷಣವನ್ನು ನೀಡ್ತಕ್ಕಂಥ ಒಬ್ಬ ಮೇಧಾವಿಗಳು ಇಲ್ಲಿ ಬಂದಿದ್ದರು. ಅವ್ರನ್ನೊಂದು ಸಭೆಗೆ ಕರೆಸಿದ ಉದ್ಘಾಟನೆಗೆ ಅವರು ಒಂದು ಹೇಳಿ, ತಾವೇನು ಹೇಳಿ ಕಿರಿಯ ವಯಸ್ಸಿನವರು ಪೂಜ್ಯರಿದ್ದೀರಿ ಮತ್ತು ಸ್ಫುರದ್ರೂಪಿಗಳಿದ್ದೀರಿ ಅಂತಕ್ಕಂಥ ಮಾತು ಒಂದು ಕಿವಿ ಮಾತು ಹೇಳಿದರು. ಅವರು ನಿಮ್ಮ ಮೇಲೆ ವೃಥ ಆರೋಪಗಳು ಕೂಡ ಬರ್ತಕ್ಕಂಥದ್ದು ಒಂದು ಇರಬಹುದು ಅಂತಕ್ಕಂಥ ಅವರು ಏನು ಅವತ್ತೇನು ಒಂದು ಮಾತು ಹೇಳಿದರು. ಇವತ್ತು ನಾನು ಅದು ಕಿವಿನಲ್ಲಿ ಗುಯಿ ಉಡ್ತಿದೆ. ಅವ್ರು ಏನು ಹೇಳಿ, ನೀವು ಸ್ಫುರದ್ರೂಪಿಗಳಿದ್ದೀರಿ, ಯುವಕರಿದ್ದೀರಿ, ನೀವು ತಮ್ಮ ಒಂದು ಬ್ರಹ್ಮಚರ್ಯವನ್ನು ಪಾಲಿಸಬೇಕಂತಕ್ಕಂಥದ್ದನ್ನು ಮಾತು ತೆಗೆದುಕೊಂಡು ಕೂಡ ಹೋಗಿದ್ದಾರೆ. ಅಂಥ ಯಾವುದೂ ಕೂಡ ಲೈಂಗಿಕ ಕಿರುಕುಳ ಕೊಡ್ತಕ್ಕಂಥ ವ್ಯಕ್ತಿ ನಮ್ಮ ಸ್ವಾಮೀಜಿಗಳಲ್ಲ. ಇತ್ತ ತಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಿದ್ದಂತೆಯೇ ಶಂಭು ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ವಿರುದ್ಧದ ಆರೋಪ ಸುಳ್ಳು, ಇದೆಲ್ಲ ನಿರಾಧಾರ ಅಂತ ಸ್ವಾಮೀಜಿ ಸ್ಪಷ್ಟಿಸಿದ್ದಾರೆ. ಮಠದಲ್ಲಿ ಗೋಶಾಲೆ ಸೇರಿದಂತೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇದ್ರು. ಈ ವೇಳೆ ನಮ್ಮ ಭಕ್ತರ ಜೊತೆ ಅವರು ಜಗಳ ಮಾಡಿದ್ರು. ಹೀಗಾಗಿ ನೀವು ಇಲ್ಲಿರೋದು ಬೇಡವೆಂದು ನಾನೇ ಹೇಳಿ ಕಳುಹಿಸಿಕೊಟ್ಟಿದ್ದೀವಿ. ಇದರಿಂದ ಸಿಟ್ಟಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ ಅಂತ ಸ್ವಾಮೀಜಿ ಸ್ಪಷ್ಟಪಡಿಸಿದ್ದಾರೆ. ಅವರು ಇಲ್ಲೇ ಮಠದಲ್ಲೇ ಸ್ವಲ್ಪ ಅಕ್ಕಪಕ್ಕ ಓಡಾಡ್ಕೊಂತ ಇದ್ರು. ಇಲ್ಲೆಲ್ಲ ಗೋಶಾಲೆ ಗೀಶೆಲ್ಲ ಎಲ್ಲ ನೋಡೋಕೆ ಇದು ಮಾಡಿದ್ರು. ಇಲ್ಲ ಸೆಟ್ ಗಿಡ್ ಹಾಕಿದ್ರು ನೋಡಿ. ಆದಾಗ ನಾವೇನಂತಂದ್ವಿ, ಸ್ವಲ್ಪ ಅವ್ರಿಗೇನು ಸಂಬಂಧ ಇದಾಯಿತೋ ಗೊತ್ತಿಲ್ಲ, ನಮ್ಮ ಭಕ್ತರಿಗೆ ಅವರಿಗೆ ಸ್ವಲ್ಪ ಇದಾಗಿಬಿಡ್ತು, ಒಂದು ಸ್ವಲ್ಪ ಬಿರುಕು ಬಂದುಬಿಡ್ತು. ಬರೋಣ ನಾವೇನಂತಂದ್ವಿ, ಇಲ್ಲಮ್ಮ ಇಲ್ಲಿರೋದು ಚೆನ್ನಾಗಿಲ್ಲ, ಯಾಕಂದ್ರೆ ಈಗ ಸುಮ್ಮನೆ ಒಂದು ಆಳಿಗೊಂದು ಎಲ್ಲರೂ ಅಂತಿರ್ತಾರೆ, ಇದಲ್ಲ ನೀವು ಹೋಗಮ್ಮ ಅಂತ ನಾವು ಹೇಳಿದ್ವಿ. ಆಯ್ತು ತಾತ್ನವ್ರೆ ಅಂತಂದು ಅವರು ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರು. ಅವರಿಷ್ಟೇ ಹೋದಾಗ ಅವರು ಈಗ ಈಗ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಮಾತಂತ ನಮ್ಮ ಕೆಲವರು ಅಂತಂದರೆ, ಅಣ್ಣ ಹಂಗೇನಿಲ್ಲಮ್ಮ, ಯಾಕೆ ಇದು ಮಾಡ್ತೀರಿ ಅಂತ ನಮ್ಮ ಎಲ್ಲ ಕಮಿಟಿಯವರು ಎಲ್ಲ ಬಗೆಹರಿಸಿದ ಮೇಲೆ ಆಯ್ತು ಅಂತಂದು, ಇಲ್ಲರಿ ತಾತ್ನವ್ರೆ ನನಗೇನಿಲ್ಲ, ನನಗೆ ಆಯ್ತಾರೆ ನಾನು ಹೋಗ್ತೀನಿ ನನ್ನ ಊರಿಗೆ ಅಂತಂದು ಅವರು ಊರಿಗೆ ಹೋದ್ರು. ನಿಜ ಇಷ್ಟೇ. ಇತ್ತ ಈ ಆರೋಪದ ಬೆನ್ನಲ್ಲೇ ಮಠದ ಹಿರಿಯರು, ಸಮುದಾಯದ ಹಿರಿಯರು, ಭಕ್ತರಲ್ಲಿ ಆತಂಕ ಮೂಡಿಸಿತ್ತು. ಆದರೆ ಖುದ್ದು ಸ್ವಾಮೀಜಿ ಈ ಬಗ್ಗೆ ಮಾಧ್ಯಮಗಳ ಎದುರು ಸ್ಪಷ್ಟನೆ ನೀಡಿ ಸದ್ಯ ಆ ಆರೋಪಕ್ಕೆ ತೆರೆ ಎಳೆದಿದ್ದಾರೆ. ಅನಿಲ್ ಕುಮಾರ್, ಜೀ ಕನ್ನಡ ನ್ಯೂಸ್, ರಾಯಚೂರು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.